ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನ ಚಾಮುಂಡಿ ಬೆಟ್ಟದಲ್ಲಿ ದಸರೆಗೆ ಚಾಲನೆ ಸಿಗಲಿದೆ. ಮುಷ್ತಾಕ್ ಬಾನು ಅವರು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ದಸರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ಉತ್ಸವ ಮೂರ್ತಿಯನ್ನ. ವಿಶೇಷವಾದಂತಹ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಮಹಿಷಾಸುರ ಮರ್ದಿನಿಯ ಉತ್ಸವ ಮೂರ್ತಿ ಇದಾಗಿದೆ. ಯಾಕಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ಮೂಲ ವಿಗ್ರಹ ಇದೆ, ಅದಾದ ನಂತರ ಉತ್ಸವಗಳಿಗೆ ಅಂತೇಳಿ ಉತ್ಸವ ಮೂರ್ತಿ ಇದೆ. ಈ ಒಂದು ವಿಗ್ರಹವನ್ನ ಏನು ನೋಡ್ತಾ ಇದ್ದೀರಾ, ಇದು ಜಂಬೂ ಸವಾರಿಯಲ್ಲಿ ಆನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿ ಸಾಗುವಂತಹ ಉತ್ಸವ ಮೂರ್ತಿ ಇದಾಗಿದೆ. ಇದೇ ಉತ್ಸವ ಮೂರ್ತಿಗೆ ತಾಯಿ ಚಾಮುಂಡೇಶ್ವರಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿ ದಸರೆಗೆ ಪ್ರತಿ ವರ್ಷ ಚಾಲನೆಯನ್ನು ನೀಡಲಾಗ್ತದೆ. ನೀವು ನೋಡ್ತಾ ಇರಬಹುದು ಈ ಒಂದು ಉತ್ಸವ ಮೂರ್ತಿನ ಅತ್ಯಂತ ಆಕರ್ಷಕವಾಗಿ ಕಲಾವಿದನ ಕೈಚಳಕದಲ್ಲಿ ಮೂಡಿರುವಂತದ್ದು. ಆ ದೇವಿಯ ಹಿಂಭಾಗದಲ್ಲಿ ಒಂದು ಪ್ರಭಾವಳಿಯನ್ನ ಮೂಡಿಸಿರುವಂತಹ ಕೆಲಸವನ್ನು ಮಾಡಿದರೆ ಆಕರ್ಷಕವಾದಂತಹ ಪ್ರಭಾವಳಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಇರುವಂತಹ ಒಂದು ವಿಗ್ರಹ ಇದಾಗಿದೆ. ನೀವು ತಾಯಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಷ್ಟಭುಜದಲ್ಲಿರುವಂತಹ ಚಾಮುಂಡೇಶ್ವರಿಯ ವಿಗ್ರಹ ಇದಾಗಿದೆ. ಅಂದ್ರೆ ಮಹಿಷಾಸುರನನ್ನ ಮರ್ದಿಸೋದಕ್ಕೆ ಬೇರೆ ದೇವಾನುದೇವತೆಗಳು ಅವರ ಬಳಿ ಇದ್ದಂತಹ ಶಸ್ತ್ರಗಳನ್ನ ತಾಯಿ ಚಾಮುಂಡೇಶ್ವರಿಗೆ ನೀಡಿದಂತಹ ಸಂದರ್ಭದಲ್ಲಿ ಅಷ್ಟಭುಜಗಳಲ್ಲಿ ಬೇರೆ ಬೇರೆ ಆಯುಧಗಳನ್ನ ಇಟ್ಕೊಂಡು ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು, ಎರಡು ಕೈಗಳಲ್ಲಿ ಶಂಖ ಮತ್ತೆ ಚಕ್ರವನ್ನ ಇಟ್ಕೊಂಡಿರುವಂತದ್ದು. ಅದಾದ ಮೇಲೆ ಬಿಲ್ಲು, ಬಾಣ, ಗುರಾಣಿ, ತ್ರಿಶೂಲ, ಕತ್ತಿ, ಧನುಷು ಹೀಗೆ ಎಲ್ಲ ಆಯುಧಗಳನ್ನ ಹಿಡಿದು ಮಹಿಷಾಸುರನನ್ನ ಮರ್ದಿಸಿದಂತಹ ಆ ಒಂದು ಅಪರೂಪದ ಕ್ಷಣವನ್ನ ಕಲಾವಿದ ತನ್ನ ಕೈಚಳಕದಲ್ಲಿ ಮೂಡಿಸಿರುವಂತದ್ದು. ನೀವು ಕೆಳಭಾಗದಲ್ಲಿ ನೋಡೋದಾದ್ರೆ ಆ ತ್ರಿಶೂಲದಲ್ಲಿ ಮಹಿಷಾಸುರನನ್ನ ಎದೆಗೆ ತಿವಿದು ಆತನನ್ನ ಮರ್ದನ ಮಾಡುವಂತಹ ಒಂದು ರೂಪ ಇದರಲ್ಲಿ ಕಾಣಬಹುದು. ಮತ್ತೆ ಇದರ ಜೊತೆಗೆ ಸಿಂಹವಾಹಿನಿಯಾಗಿ ಅಂದ್ರೆ ಆ ಭಾಗದಲ್ಲಿ ನೋಡ್ತಾ ಇರ್ಬೋದು, ಸಿಂಹದ ಮೇಲೆ ಕುಳಿತಂತಹ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಮರ್ದಿಸ್ತಾ ಇರುವಂತದ್ದು. ಮತ್ತೆ ಆ ಮಹಿಷನ ವಾಹನ ಏನಿದೆ, ಯಾಕಂದ್ರೆ ಮಹಿಷ ಅಂತ ಹೇಳಿದ್ರೆ ಆತನ ಕೋಣ, ಆ ವಾಹನದಲ್ಲಿ ಆತ ಏನು ಬರ್ತಾನೆ ಅದರನ್ನು ಸಹ ಶಿರಚ್ಛೇದನ ಮಾಡಿರುವಂತದ್ದನ್ನು ಸಹ ನೀವು ನೋಡ್ಬೋದು. ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಎಲ್ಲ ಚಿತ್ರಣಗಳನ್ನ ಮಹಿಷಾಸುರ ಮರ್ದಿನಿಗೆ ಯಾವ ರೀತಿಯಾದಂತಹ ರೂಪ ಇರಬೇಕು ಆ ರೂಪ ಕಲಾವಿದನ ಕೈಯಲ್ಲಿ ಇಲ್ಲಿ ಮೂಡಿ ಬಂದಿರುವಂತದ್ದು. ಮತ್ತೆ ಕೆಳಭಾಗದಲ್ಲಿ ನೋಡಿದ್ರೆ ಒಂದು ಪೀಠಿಕೆ, ಆಕರ್ಷಕವಾದಂತಹ ಪೀಠವನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಹೂವುಗಳ ಒಂದು ಚಿತ್ತಾರಗಳನ್ನ ಆ ಪೀಠದಲ್ಲಿ ಮೂಡಿಸುವಂತಹ ಕೆಲಸವನ್ನು ಮಾಡಿದರೆ. ಹೀಗಾಗಿಯೇ ಈ ಒಂದು ಏನು ಉತ್ಸವ ಮೂರ್ತಿ ಇದೆ ಇದು ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಒಂದು ಕಡೆ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಇರುವಂತದ್ದು, ಇದಕ್ಕೆ ಪುಷ್ಪಾರ್ಚನೆ ಮಾಡಿ ದಸರೆಗೆ ಚಾಲನೆ ಕೊಡುವಂತಹ ಕೆಲಸ ಆಗ್ತದೆ. ಇದಲ್ಲದೆ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯ ಮೆರವಣಿಗೆ ಆಗ್ತದೆ. ಆ ಸಂದರ್ಭದಲ್ಲೂ ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನು ಇಟ್ಟು ಚಿನ್ನದ ಅಂಬಾರಿಯ ಒಳಗೆ ರಾರಾಜಿಸುವಂತಹ ಉತ್ಸವ ಮೂರ್ತಿ ಸಹ ಇದೇ ಆಗಿದೆ. ಹಾಗಿದ್ರೆ ಬನ್ನಿ ಈ ಒಂದು ನವರಾತ್ರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಯಾವ ರೀತಿಯಾದಂತಹ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತದೆ, ಮತ್ತೆ ಈ ನವರಾತ್ರಿಯಲ್ಲಿ ಪ್ರತಿನಿತ್ಯ ತಾಯಿಗೆ ವಿಶೇಷವಾದ ಅಲಂಕಾರವನ್ನ ಮಾಡಲಾಗ್ತದೆ, ಒಂದೊಂದು ರೂಪದಲ್ಲಿ ತಾಯಿಯನ್ನ ಪೂಜಿಸಲಾಗ್ತದೆ. ಎಲ್ಲ ಅಲಂಕಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ನವರಾತ್ರಿಗೆ ಚಾಲನೆಗೆ ಕ್ಷಣಗಣನೆ ಆರಂಭವಾಗಿದೆ, ದಸರಾ ಉದ್ಘಾಟನೆ ಆಗೋದೆ ಈ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿ. ಈ ಉತ್ಸವ ಮೂರ್ತಿಯ ವಿಶೇಷತೆ ಏನು? ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಚರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇರತಕ್ಕಂಥದ್ದು. ಇದು ಕತೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಇದು ಮಹಾಬಲಗಿರಿ ಚಂಡಮುಂಡಾಸುರ ಸಂಹಾರ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿರ್ತಕ್ಕಂಥದ್ದು. ಅವನು ಮಹಿಷಾಸುರನ ಸಂಹಾರ ಮಾಡಬೇಕಾದ್ರೆ ತುಂಬ ದೇವಾನ್ ದೇವತೆಗಳಿಗೂ ಸಂಹಾರ ಯಜ್ಞಯಾಗಾದಿಗಳು ಮಾಡುವಾಗ ಹಸುರು ತುಂಬ ತೊಂದರೆ ಕೊಡ್ತಾರೆ. ಅದೆಲ್ಲ ತಮಗೆಲ್ಲ ಗೊತ್ತಿರತಕ್ಕಂಥ ಆ ಒಂದೊಂದು ದೇವತೆಗಳು ಒಂದೊಂದು ಆಯುಧ ಕೊಡ್ತಾರೆ. ಖಡ್ಗ, ಶೂಲ, ಬಾಣ, ಭೂಷಿಂಡಿ, ಆಮೇಲೆ ಖಡ್ಗ, ಗೇಟ, ತ್ರಿಶೂಲ ಅಂತೇಳಿ ಒಂದೊಂದು ದೇವ್ರನ್ನ ಕೊಡ್ತಾರೆ. ಆ ಅಷ್ಟಭುಜಗಳಿಂದ ಅವನ್ನ ಸಂಹಾರ ಮಾಡ್ತಾರೆ. ಸಪ್ತಮಂ ಕಾಳರಾತ್ರಿಂಚ ಅಂತ ಹೇಳ್ತಾನೆ. 7ನೇ ದಿನ ಅವ್ನು ಸಂಹಾರ ಆಗಿರ್ತಕ್ಕಂಥದ್ದು ತಮಗೆಲ್ಲ ಬಂದಿರತಕ್ಕಂಥದ್ದು, ಪುರಾಣದಲ್ಲಿ ಬಂದಿರತಕ್ಕಂಥದ್ದು ಅದೇ ಕಥೆ ಆಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದಲ್ಲಿ ನಡೀತಕ್ಕಂಥ ವಿಶೇಷ ಅಂತಂದರೆ ಎಂದಿನಂತೆ ಬೆಳಗ್ಗೆ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಹಾಗೆ ಒಂದೊಂದು ಅಲಂಕಾರ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಆಗಿರ್ತಕ್ಕಂಥದ್ದು. ಇದಕ್ಕೆ ಮೊದಲಾಗಿ ನವದುರ್ಗೆಯರನ್ನ ಆಹ್ವಾನ ಮಾಡಬೇಕು ಅಂತ ಹೇಳ್ತಾನೆ. ಪ್ರಥಮಂ ಶೈಲಪುತ್ರೇಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಪುಷ್ಪಾಂಡೇತ್ಯರ್ಥಕಂ, ಪಂಚಮಂ ಸ್ಕಂದಮಾತ್ರೇಚ, ಷಷ್ಠ್ಯಂ ಕಾತ್ಯಾಯನಿಸಿದ, ಸಪ್ತಮಂ ಕಾಳರಾತ್ರಿಂಚ, ಮಹಾಗೌರಿ ಅಷ್ಟಮಂ, ನವಮಂ ಸಿದ್ಧದಾತ್ರೇಂಚ ನವದುರ್ಗಾ ಪ್ರಕೃತ ಅಂತೇಳಿ 9 ದುರ್ಗೆ ಆಹ್ವಾನ ಮಾಡಿ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಲಂಕಾರ ನಾವು ತಗೊಂಡಾಗ ಒಂದೊಂದು ದಿವಸ ಅವರನ್ನು ಅಲಂಕಾರ ಮಾಡಬೇಕು ಅಂತ ಹೇಳ್ತಾನೆ. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ರಕ ಅಂತೇಳಿ
ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು. ಹಾಗೆ 8ನೇ ದಿನ ದುರ್ಗಾ ಅಲಂಕಾರ ಮಾಡ್ತಕ್ಕಂಥದ್ದು, 9ನೇ ದಿವಸ ನವಮಿಯಿಂದ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು, ವಿಜಯದಶಮಿ ದಿವಸ ಅಶ್ವಾರೋಹಣ ಮಾಡ್ತಕ್ಕಂಥದ್ದು ಇಲ್ಲಿಂದ ಬಂದಿರತಕ್ಕಂಥದ್ದು. ಆಯಾ ಸಂಪ್ರದಾಯದ ಆ ದೇವಸ್ಥಾನದಲ್ಲಿ ಏನೇನು ಸಂಪ್ರದಾಯ ಅಂತ ಇದೆ ಅದರಂತೆ ಅಲಂಕಾರ ಮಾಡಿ ಪೂಜೆ ಮಾಡ್ತಕ್ಕಂಥ ಇಲ್ಲಿನ ವಿಶೇಷ ಆಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದಲ್ಲಿ 3 ವಿಗ್ರಹಗಳಿದೆ. ಒಂದು ಗರ್ಭಗುಡಿಯಲ್ಲಿರುವಂತಹ ಮೂಲ ವಿಗ್ರಹ, ಮತ್ತೊಂದು ಉತ್ಸವ ಮೂರ್ತಿಯಲ್ಲಿ ಭಾಗವಹಿಸುವಂಥದ್ದು, ಮತ್ತೊಂದು ಈ 3ನೇ ವಿಗ್ರಹ ಅಂದ್ರೆ ಮಹಿಷಾಸುರ ಮರ್ದಿನಿ ರೂಪದಲ್ಲಿರುವಂಥದ್ದು. ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮತ್ತೆ ಇವೆಲ್ಲ ಆಗುವಂಥದ್ದು ಯಾವ ರೀತಿಯಾದ ಇದಕ್ಕೆ ಕಾರ್ಯಗಳನ್ನು ನೆರವೇರಿಸಲಾಗ್ತದೆ ಅಂತ ಅಂದರೆ ತಂದ ದಿವಸ ನಾನು ಶುದ್ಧಿ ಮಾಡಿಕೊಂಡು ಮೊನ್ನೆಯಿಂದ ಪೂಜೆ ಆರಂಭ ಮಾಡಿರ್ತಕ್ಕಂಥದ್ದು. ವಿಜಯದಶಮಿಯವರೆಗೂ ಹೀಗೆ ಪೂಜಾ ಪುನಸ್ಕಾರಗಳು ನಡ್ಕೊಂಡು ಹೋಗ್ತದೆ. ವಿಜಯದಶಮಿ ಎಂದು ಬೆಳಗ್ಗೆ ಇಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ಇಲ್ಲಿಂದ ನಾವು ಕಳಿಸ್ಕೊಡ್ತೀವಿ. ಅಂದರೆ 11 ದಿವಸಗಳ ಕಾಲ ನಾವು ಅರ್ಚಕರು ಇಲ್ಲಿಂದ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಇದೋದ ನಂತರ ಅರಮನೆಯಲ್ಲಿ ಕೂಡ ಅಲ್ಲಿನ ಅರ್ಚಕರು ಅದಕ್ಕೆ ಇಲ್ಲಿಂದ ನಾವೇನು ಸಂಸ್ಕಾರ ರೀತಿ ಮಾಡ್ಕೊಡ್ತೀವಿ ಅದೇ ರೀತಿ ಪೂಜೆ ಮಾಡ್ತಕ್ಕಂಥ ಅಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು. ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯಲಿಕ್ಕೆ ಲಕ್ಷಾಂತರ ಜನರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಗರ್ಭಗುಡಿಯಲ್ಲಿರುವಂತಹ ಮೂಲ ವಿಗ್ರಹವನ್ನ ದರ್ಶನ ಮಾಡಿ ತೆರಳುತ್ತಾರೆ. ಆದ್ರೆ ಉತ್ಸವ ಮೂರ್ತಿಯೇ ಜನರ ಬಳಿ ತೆರಳುವಂತಹ ಒಂದು ಇದು ಅಂದರೆ ಇದು ಅದಕ್ಕೆ ಅಂತಲೇ ಮಾಡಿಸಿರ್ತಕ್ಕಂಥ ವಿಗ್ರಹ. ಹಿಂದೆ ನಾವು ನೋಡಿದಾಗ ಮಹಾರಾಜರು ಕೂತ್ಕೊಂಡು ಹೋಗ್ತಿದ್ರು, ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ. ಅದಾದಮೇಲೆ ಭಾರತ ಮಾತಾ ವಿಗ್ರಹ ಹೋಗ್ತಿತ್ತು, ಆಮೇಲೆ ಭುವನೇಶ್ವರಿ ವಿಗ್ರಹ ಹೋಗ್ತಿತ್ತು, ಅದನ್ನು ನೋಡಿದ್ವಿ. ಅದಾದ ನಂತರ ದೇವಸ್ಥಾನದ ಕಮಿಟಿಯವರು HNK ಗೌಡ ಅಂತೇಳಿ ಅಶೋಕ ರೋಡಲ್ಲಿರೋರು ಕೇಳಿ ಈ ವಿಗ್ರಹ ಮಾಡಿಸಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ನಾಡಿನ ಅಧಿದೇವತೆನೇ ಅಂಬಾರಿ ಮೇಲೆ ಹೋಗ್ತಕ್ಕಂಥದ್ದು ಇಲ್ಲಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ಮಹಿಷಾಸುರ ಮರ್ದಿನಿ ಅಂತ ಹೇಳಿದ್ರೆ ಆ ಒಂದು ಏನು ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯ ಪ್ರತೀಕವಾಗಿರುವಂಥದ್ದು ಅಂತ. ಹೌದು, ಅದಕ್ಕಿಂತ ತಮಗೆ ಗೊತ್ತಾಗ್ತಾ ಇದೆ ಈ ವಿಗ್ರಹದಲ್ಲಿ ಏನು ಮಾಡಿದ್ದೇನೆ ಅಂದರೆ ಅವನ ಕಲಾಕೃತಿನ ಮಾಡಿರ್ತಕ್ಕಂಥದ್ದು ಮತ್ತು ಸ್ಕಾಂತ ಪುರಾಣದಲ್ಲಿ ಇರ್ತಕ್ಕಂಥ ರೀತಿಯಲ್ಲೇ ವಿಗ್ರಹ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟಭುಜಗಳಿರ್ತಕ್ಕಂಥದ್ದು ಶಂಖ, ಚಕ್ರ, ಬಾಣ, ಖಡ್ಗ, ಧನುರು, ಖಡ್ಗ, ತ್ರಿಶೂಲ ಎಲ್ಲ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ತಾಯಿಗೆ ಪ್ರತಿನಿತ್ಯವೂ ಒಂದೊಂದು ರೂಪದಲ್ಲಿ ಪೂಜೆ ಮಾಡುವಂಥದ್ದು, ಅಲಂಕಾರ ಮಾಡುವಂಥದ್ದು ಯಾವ ಕಾರಣಕ್ಕೆ ಅಂತ? ಅಂದರೆ ಅವಳು 9 ದಿವಸ 9 ಅವತಾರ ಎತ್ತಬೇಕು ಅಂತ ಹೇಳಿರ್ತಕ್ಕಂಥದ್ದು. ಈಗ ನಾವೇನು ನವದುರ್ಗಿಯರು ಹೇಳಿದ್ವಿ ಅದೇ ರೀತಿಯಲ್ಲಿ ಇಲ್ಲಿ ಸಪ್ತಮಾತೃಕೆಯರನ್ನು ನಾವು ಅಲಂಕಾರ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಸರಸ್ವತಿ, ಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಲಂಕಾರ ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು. ಆಯಾ ದೇವಸ್ಥಾನದಲ್ಲಿ ಆಯಾ ಸಂಪ್ರದಾಯದಂತೆ ಅಲಂಕಾರ ಮಾಡ್ತಕ್ಕಂಥದ್ದು ಅಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು. ಸರಸ್ವತಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗ್ತದೆ. ಯಾಕಂದರೆ ವಿದ್ಯೆಗೆ ಅಧಿದೇವತೆ ಸರಸ್ವತಿ, ಚಾಮುಂಡಿಯನ್ನ ಸರಸ್ವತಿ ರೂಪದಲ್ಲಿ ನೋಡುವಂಥದ್ದು, ಗ್ರಂಥ ಪುಸ್ತಕಗಳನ್ನ ಇಡುವಂಥದ್ದು. ಅದೇ ಹೇಳೋದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳ್ತೀವಿ. ಸೃಷ್ಟಿ, ಸ್ಥಿತಿ, ಲಯ ಕಾರಣಿಯಾಗಿರ್ತಕ್ಕಂಥದ್ದು ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು. 3 ಶಕ್ತಿನ ಅಳವಡಿಸ್ಕೊಂಡಿರ್ತಕ್ಕಂಥವಳೆ ಚಾಮುಂಡೇಶ್ವರಿ. ಆದರೂ ನಾವು ಪ್ರತೀತಿಯಾಗಿ ಪೂಜೆ ಮಾಡಬೇಕಾದ್ರೆ ಸರಸ್ವತಿಗೆ ಪುಸ್ತಕ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ. ಜ್ಞಾನ ಅಭಿವೃದ್ಧಿ ಆಗಲಿ, ಚೆನ್ನಾಗಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬರಲಿ ಅಂತೇಳಿ ಸರಸ್ವತಿ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಎಲ್ರಿಗೂ ಸಹ ಒಂದು ರೋಮಾಂಚನ ತರುವಂಥದ್ದು, ಭಯವನ್ನು ಸೃಷ್ಟಿಸುವಂಥದ್ದು ಕಾಳರಾತ್ರಿ. ಚಾಮುಂಡಿ ಬೆಟ್ಟದಲ್ಲೂ ಆ ಪದ್ಧತಿ ನಡ್ಕೊಂಡು ಬಂದಿದೆ. ಕಾಳರಾತ್ರಿಯ ದಿನ ಮಹಿಷಾಸುರನ್ನ ಮರ್ದಿಸುವಂತಹ ಒಂದು ಆಕ್ಟ್ ಅನ್ನ ಗರ್ಭಗುಡಿಯಲ್ಲಿ ಆಗ್ತದೆ. ಆಕ್ಟ್ ಅಂತ ಹೇಳೋಕ್ಕಿಂತ ಅದನ್ನು ಅಲಂಕಾರ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ಜನಗಳಿಗೆ ಗೊತ್ತಾಗಬೇಕು. ನಮ್ದು ಹೇಳ್ತಾರೆ ಸಪ್ತಮಂ ಕಾಳರಾತ್ರಿಂಚ ಮಹಾಗೌರಿ ಅಷ್ಟಮಂ ಅಂತ ಹೇಳ್ತಾನೆ. ಯಾವ ರೀತಿ ಇತ್ತು, ಯಾವ ರೀತಿ ಇರ್ತಾಳೆ ಅದನ್ನು ಪ್ರತೀತಿಯಾಗಿ ಬಂದಿರ್ತಕ್ಕಂಥದ್ದು. ಈಗಲೂ ಕೂಡ ಅದೇ ಪದ್ಧತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ಸೋಮವಾರ 29ನೇ ತಾರೀಕು ರಾತ್ರಿ ಕಾಳರಾತ್ರಿ ಅಲಂಕಾರ ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು. ತಾವು ತಂದೆ ಸಹ ಅದನ್ನ ಮಾಡಿದ್ರು. ಅದು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಲ್ಲಿನ ವಾತಾವರಣ ಅಂತ? ಅಂದರೆ ಹೆಂಗೆ ಅಂತಂದರೆ ನಮ್ಮ ಮನಸ್ಸು ಪೂರ್ತಿಯಾಗಿ ಅಳವಡಿಸ್ಕೋತೀವಿ. ಈಗ ಪೂಜೆ ಮಾಡೋ ಅರ್ಚಕ ಏನು ಅಂತಂದರೆ ದೇವ್ರ ಸ್ವರೂಪನೇ ಆಗಿರ್ತಾನೆ ಅಂತೇಳಿ ಭಾವನೆ ಇರ್ತಕ್ಕಂಥದ್ದು. ಗರ್ಭಗುಡಿಲಿರೋರ್ಗೂ ದೇವ್ರ ಸ್ವರೂಪನೇ ಆಗಿರ್ತಾನೆ. ಅದರಿಂದ ಆ ಭಾವನೆ ಯಾವುದೂ ಬರೋದಿಲ್ಲ ಅವನಿಗೆ. ಅಲಂಕಾರ ಮಾಡೋ ದೃಷ್ಟಿನಲ್ಲೇ ಇರ್ತಾನೆ. ಅವನಿಗೂ ಕೂಡ ಯುದ್ಧದ ವಾತಾವರಣ ಇರ್ತಕ್ಕಂಥದ್ದು. ಇವನು ಕೂಡ ಅದೇ ರೀತಿ ಕೋಪವಾಗಿ ರಾಶಿಯಾಗೇ ಇರ್ತಾನೆ. ಅದೇ ಪದ್ಧತಿಯಲ್ಲಿ ಅಲಂಕಾರ ಮಾಡ್ತಕ್ಕಂಥ ಭಾಳ ವಿಶೇಷ ಅಂತ ಹೇಳ್ತೀವಿ. ದಸರಾ ಅಂತಿಮವಾಗುವಂಥದ್ದೇ ರಥೋತ್ಸವ ಮತ್ತೆ ತೆಪ್ಪೋತ್ಸವ ಜಾತ್ರೆಗಳ ಮುಖಾಂತರವಾಗಿ. ಸೊ ಈ ದಸರಾ ಜಂಬೂಸವಾರಿ ಆದ ಮೇಲೂ ಸಹ ಚಾಮುಂಡಿ ಬೆಟ್ಟದ ಕೊನೆಯ ಆಚರಣೆಗಳು ಯಾವಾಗಿರುತ್ತೆ ಅಂದರೆ ವಿಶೇಷವಾಗಿ ಮಹಾರಾಜರು ಒಂದು ಪ್ರತೀತಿಯಾಗಿ ಮಾಡ್ಕೊಂಬಂದಿರ್ತಕ್ಕಂಥದ್ದು. ವಿಜಯದಶಮಿಗೆ ಹತ್ತಿರವಾಗಿ ಚಾಮುಂಡಿ ಬೆಟ್ಟದಲ್ಲಿ ರಥೋತ್ಸವ ನಡೆತಕ್ಕಂಥ ವಿಶೇಷ. ಇದೇ ರೀತಿ ತಿರುಪತಿನಲ್ಲೂ ರಥೋತ್ಸವ ನಡೀತಿದೆ. ಶ್ರವಣ ನಕ್ಷತ್ರ ದಿವಸ ಅಲ್ಲಿ ತಿರುಪತಿಯಲ್ಲಿ ಮಾಡ್ತಾರೆ. ಇಲ್ಲಿ ಉತ್ತರಾಭಾದ್ರ ನಕ್ಷತ್ರ ದಿವಸ ಅಥವಾ ಚತುರ್ದಶಿ ಅಥವಾ ತ್ರಯೋದಶಿ ತಿಥಿನಲ್ಲಿ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಧಾನವಾಗಿ ತಗೊಂಡಿರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರದಲ್ಲಿ ರಥೋತ್ಸವ. ಆಶ್ವೀಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಪ್ರಧಾನ ಕೂಟದಿಂದ ಆಶ್ವೀಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಅವಭೃತ ತೀರ್ಥಸ್ಥಾನ ನಡೀತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟ. ನವರಾತ್ರಿಯಲ್ಲಿ ಏನೆಲ್ಲ ಪ್ರಾರ್ಥನೆಗಳಿರ್ತದೆ, ರಾಜ್ಯ ರಾಷ್ಟ್ರ ಎಲ್ಲವನ್ನು ಸೇರಿ? ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಈಗ ಬರೋಕ್ಕಾಗದೇ ಇದ್ದವರು ಚಾಮುಂಡೇಶ್ವರಿ ಫೋಟೋ ಇಟ್ಟು ಪೂಜೆ ಮಾಡೋದು ಸೂಕ್ತ. ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಮತ್ತು ಅವ್ರ ಕುಟುಂಬಕ್ಕೆ ಒಳಿತಾಗಲಿ, ರಾಷ್ಟ್ರ ರಾಜ್ಯಕ್ಕೆ ಒಳಿತಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನಗಳು ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಇದು ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಸ್ಪಷ್ಟವಾದಂತಹ ಮಾತುಗಳು. ನವರಾತ್ರಿ ಉತ್ಸವದಲ್ಲಿ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸಿದ್ರೆ ಎಲ್ಲವೂ ಒಳಿತಾಗ್ತದೆ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿ ಆಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡೋದಾಗಿ ಹೇಳಿದ್ದಾರೆ.
ಚಾಮುಂಡಿ ಬೆಟ್ಟದಿಂದ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.